ಕುರಿ. ಹೇಳಿಬೇಕಾರೆ ನೀನ್ ನನ್ ಮಗನೇ ನೀನೇನ್ ಅಲ್ಲಿ ಕೆಲಸ ಉಳ್ಸೋದಕ್ಕಲ್ಲ, ನೀನೇನಾದ್ರೂ ಬಾಯ್ ಆಗಿ ಉಪ್ಸ್ಕೊಂಡ್ರೆ ನಿನಗ್ ಬಂದ್ ಆಕ್ಸಿಡೆಂಟ್ ತರಿಸ್ಬೇಕಾಯ್ತದೆ. ನೀನ್ ರಿಸ್ಕ್ ಅಲ್ಲಿ ಇದೆಯಾ ಈಗ. ಇವಾಗ ಯಾರು ಮಾತಾಡ್ಬೇಡಿ. ಕುರಿ, ನಂದು ಒಂದೇ ಒಂದ್ ಕೊನೆ ಆಸೆ ಇದೆ. ಹೇಳುವರ ಹೇಳು. ನನ್ನನ್ನ ಹುಚ್ಚಂತರ ಪ್ರೀತಿಸು ನನ್ ಹುಡ್ಗ. ನಾನ್ ಇನ್ನೇನ್ ಸಾಯ್ತಾ ಇರುವಾಗ ನನ್ನ ಎದುರಿಗೆ ನಿಂತ್ಕೊಂಡು ಕುಂಟೆ ಬಿಲ್ಲೆ ಆಡ್ಬೇಕು ಅಂತ ಆಸೆ ಆಗ್ತಾ ಇದೆ. ಕುಂಟೆ ಬಿಲ್ಲೆನಾ ಆಡ್ತೀನಿ ವರ, ಪ್ಲೀಸ್ ಆಡ್ತೀನಿ. ವಾ ವಾ ವಾ, ಎಂತ ಕೊನೆ ಆಸೆ, ಎಂತ ಕೊನೆ ಆಸೆ. ಆಡ್ತೀನಿ ವರ, ಆಡ್ತೀನಿ. ಏನದು? ನೆಕ್ಸ್ಟ್ ಆರ್ಡರ್ದು ಕೂಪನ್ ಅಪ್ಪ, ಅದನ್ನೇ ಪಟ್ಟಿ ತರ ಯೂಸ್ ಮಾಡ್ತೀನಿ. ಅಮ್ಮಾಟೆ ಅಂತ ಹೇಳ್ಕೊಂಡು ಆಡ್ಬೇಕು ಕುರಿ. ಹಂಗೆ ಆಡ್ಬೇಕಾ ಆ ಮಾಟೆ? ಏಯ್ ಕುರಿ, ನೀನ್ ಅಮ್ಮಾಟೆ ಇಲ್ಲಿ ಪಿಜ್ಜಾ ಪಟ್ಟೆಲ್ಲಿ ಕುರಿ, ನನ್ನ ಹತ್ರ ಟೈಮ್ ಇಲ್ಲ ಕುರಿ, ಪ್ಲೀಸ್ ಕುರಿ. ಅಯ್ಯೋ ದುರ್ವಿಧಿಯೇ. ಪಿಜ್ಜಾ ಪಿಜ್ಜಾ ಸರಿಗೆ ಮಗ್ಚೋಗುತ್ತೆ. ಬಂದಿದ್ದೀರಪ್ಪ ಒಂದು ನಿಮಿಷ. ಅಯ್ಯೋ ಏನ್ ಮಾಡ್ಲಿ? ಕುರಿ ಕುರಿ, ನನ್ಗಿನ್ ಒಂದೇ ಒಂದ್ ಕೊನೆ ಆಸೆ ಕುರಿ. ಹೇಳಮ್ಮ ಹೇಳು. ಹುಚ್ಚಂತರ ಪ್ರೀತಿಸು ನನ್ ಹುಡ್ಗ. ನನ್ ಸಾಯೋಕ್ ಮುಂಚೆ ಬಟ್ಟೆ ಬಿಚ್ಕೊಂಡು ಓಡಾಡ್ಬೇಕು. ಬಟ್ಟೆ ಬಿಚ್ಕೊಂಡು ಓಡಾಡ್ಬೇಕು ಅಂತ. ಇಲ್ಲ ಇಲ್ಲ ಕೇಳು. ಅಮ್ಮಾಟೆ ಆಟ ಆಯ್ತಲ್ಲ, ಬ್ರೇಕ್ ಡ್ಯಾನ್ಸ್ ಮಾಡ್ಬೇಕು. ನನಗೆ ಸಖತ್ತಾಗಿ ಬರೋ ಡ್ಯಾನ್ಸ್ ಕೇಳ್ದಲ್ಲ ಅವರು. ನನಗ್ ಸಖತ್ತಾಗಿ ಬರೋ ಡ್ಯಾನ್ಸ್ ಕೇಳ್ದಲ್ಲ. ಓಕೆ ಬ್ರೇಕೇ ಆಗಿಲ್ಲ. ಅಲ್ಲ ಬ್ರೇಕ್ ಆಗಿಲ್ಲ. ಹಿಂದೆಯಿಂದ ನೋಡಿದ್ರಿ, ಮುಂದೆ ಬಂದು ನೋಡ್ಬೇಕಾಗಿತ್ತು. ಒಂದ್ ನಿಮಿಷ ಓಕೆನಾ ಕುರಿ? ಈಗ ಮಾಡಿದ ಡ್ಯಾನ್ಸ್ ತಾನೆ, ನಂಗೆ ಏನು ಕಾಣ್ಲೇ ಇಲ್ಲ. ನಂಗ್ ಬರೀ ಹಿಂದೆ ಮಾತ್ರ ಕಾಣಿಸ್ತು. ಇನ್ನೊಂದ್ಸತಿ ಮಾಡೋ ಕುರಿ. ಕುರಿ, ಒಂದೇ ಒಂದ್ ನಿಮಿಷ ಇರೋದು ಇನ್ನು. ಡೆಲಿವರಿ ಮಾಡ್ಬೇಕು. ಡ್ಯಾನ್ಸ್ ಮಾಡಕ್ಕೆಲ್ಲ ಬೇಗ ಡಾನ್ಸ್ ಮಾಡು, ಮುಂದೆಯಿಂದ ನೋಡ್ಬೇಕು ಅಂತ ಹೇಳ್ತಿದ್ರಲ್ಲ. ಮ್ಯೂಸಿಕ್ ಮ್ಯೂಸಿಕ್. ಕಾಲು 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 ಕಾಲಲ್ಲಿ ಡಾನ್ಸ್ ಮಾಡು. ಸೊಂಟ ಸೊಂಟ. ಪಿಜ್ಜಾ ಉಲ್ಟಾ, ಪಿಜ್ಜಾ ಉಲ್ಟಾ ಆಗೋಯ್ತು. ಬೇರೆ ತಗೊಂಬೋಗು, ಬೇರೆ ತಗೊಂಬೋಗು. ಬೇರೆದಿದೆ. ಎಲ್ಲ ಮುಗೀತು, ಈಗ್ಲಾರು ತಗೋತಿಯಪ್ಪ. ಹಾ ಕೊಡು ಕೊಡು ಕೊಡು. ಓಕೆ ನಾಕ ಡಾನ್ಸ್. ಅಯ್ಯೋ ನಾ ಹೋದೆ ಅನ್ಸುತ್ತೆ. ಕೈಯೆಲ್ಲ ತಿರ್ಕೊಬಿಟ್ಟವೆ. ಥ್ಯಾಂಕ್ ಯು ಫಾರ್ ಆರ್ಡರಿಂಗ್ ಇನ್ ಪಿಜ್ಜಾ. ಇನ್ ಪಿಜ್ಜಾ ಪಟ್. ನಿಮ್ಮ ಸೇವೆಯೇ ನಮ್ಮ ಗುರಿ. ಆಯ್ತು, ಪಿಜ್ಜಾ ಕೊಡೋ ಕುರಿ. ತಗೋಪ್ಪ. ಇಸ್ಕೊಬಿಟ್ಟ ಇಸ್ಕೊಬಿಟ್ಟ ಇಸ್ಕೊಬಿಟ್ಟ. ಅಪ್ಪ ಕಾಸು ಕೊಡು, ಕಾಸು ಕೊಡು. ಯಾವ ಕಾಸು? ಪಿಜ್ಜಾ ಕಾಸು. ಟೈಮ್ ನೋಡು. ಏನೋ ಎಷ್ಟಾಗಿದೆ? 8:15. ಎಷ್ಟೊತ್ತಾಯ್ತು ನಿಮ್ ಬಂದು? 32 ನಿಮಿಷ. 30 ನಿಮಿಷದ ಒಳಗಡೆ ಕೊಡಲಿಲ್ಲ ನಿಮ್ಮ ಕೈಗೆ ಫ್ರೀ ನಿಮ್ಗೆ ಪಿಜ್ಜಾ ಬುಟ್ಟೆ. ಎಲ್ಲ ಮುಗಿತಪ್ಪ? ಮುಗೀತು. ಹೇಳಿ, ಎಲ್ಲ ಮುಗೀತು. ಓಕೆ, ಎಲ್ಲ ಏಯ್ ವರ, ಎದೆ ನೋವಿರೋರಂಗೆ ಎದೊಳ್ಬಾರ್ದು. ಕೂತ್ಕೋ ಕೂತ್ಕೋ ಕೂತ್ಕೋ. ಎದೆ ನೋವ ಯಾಕೆ? ಕಮಾನ್. ನಿನ್ನ 30 ನಿಮಿಷ ನಿನ್ನ ಕಾಯಿಸ್ಬೇಕಾಗಿತ್ತು, ಕಾಯಿಸಾಯ್ತು.
ಈಗ ಪಿಜ್ಜಾ ಫ್ರೀ ಆಗಿ ಕೊಟ್ಟಿದ್ಯಾ ಹೋಯ್ತಾ ಇರಿ ಇದೆಲ್ಲ ನಾವು ಮಾಡಿದ್ದು ಕಾಸು ಕೊಡಪ್ಪ ಯಾವ ಕಾಸು ಇಲ್ಲ. ನಿಮ್ಮ ಕಂಪನಿ ರೂಲ್ಸ್ ಪ್ರಕಾರ ಏನಂತ ಇರೋದು ಹೇಳು? 30 ನಿಮಿಷದಲ್ಲಿ ಪಿಜ್ಜಾ ಕೊಡ್ಲಿಲ್ಲ ಅಂತಂದ್ರೆ ಕೈಗೆ ಫ್ರೀ ಆಗಿ ಕೊಟ್ಬಿಟ್ಟು ಹೋಗ್ತೀವಿ ಅಂತ ತಾನೆ? ಹಾ, ಹೋಗ್ತಾ ಇರು. ಏನ್ ನಾಟಕ ಮಾಡ್ಬಿಟ್ರಪ್ಪ ಕೊಡಕ್ ಬಂದಾಗೆಲ್ಲ ಅದಕ್ಕೆನ ಒಬ್ರಾದ್ಮೇಲೆ ಒಬ್ರು ಸಾಧಾರಣ ನಾಟಕ ಆಡಿದ್ದು. ಅಯ್ಯೋ ಕುರಿ ಪಾಪ ಪುಟ್ಟ ಮಗು ಅರ್ಥನೇ ಆಗ್ಲಿಲ್ಲ. ಸಾರಿ ಕುರಿ. ಓನರ್ ಫೋನ್ ಮಾಡ್ತಾ ಇದ್ದಾರೆ. ಏನ್ ಮಾಡ್ಲಿ ಹಲೋ ಅನ್ನು. ಹಲೋ ಹೇಳಿ ಸರ್. ಇನ್ನು ಎಲ್ಲೋ ಇದೆಯಾ ಬದ್ಮಾಶ್? ಸಾರಿ ಸರ್, ಇಲ್ಲೊಂದ್ ಮನೇಲಿ ನನ್ಗೆ ಮೋಸ ಮಾಡ್ಬಿಟ್ರು ಫ್ರೀ ಡೆಲಿವರಿ ಕೇಳ್ತಾರೆ ಸರ್. 30 ನಿಮಿಷದೊಳಗಡೆ ಐಟಮ್ ಕೊಟ್ಟಿಲ್ವಾ? ಸರ್ ಕೊಡಕ್ಕೆ ಅಂತಾನೆ ಬಂದಿದೆ ಸರ್. ಆದ್ರೆ ಗಿದ್ರೆ ಏನಿಲ್ಲ. ಕೊಟ್ಟಿದ್ಯಾ ಕೊಟ್ಟಿಲ್ವಾ? ಇಲ್ಲಿ ಸಾಧಾರಣ ನಾಟಕ ಆಡ್ಬಿಟ್ಟು ಎಲ್ಲ ಇದ್ ಮಾಡ್ಬಿಟ್ರು ಸರ್. ಕೊಟ್ಟಿದ್ಯಾ ಕೊಟ್ಟಿಲ್ವಾ? ಸರ್ ನನ್ ಮಾತು ಕೇಳಿ ಸರ್. ಕೊಡಕ್ಕಾಗ್ಲಿಲ್ಲ ಸರ್. ಮುಚ್ಕೊಂಡು ಫೋನ್ ಇಡು. ನಿನ್ ಕೆಲಸ ಹೋಗಿದೆ. ಯು ಆರ್ ಫೈರ್ಡ್. ಗೆಟ್ ಔಟ್. ಸರ್ 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 ಸಮಾಧಾನ ಈಗ ಫೋನ್ ನೋಡ್ದೋಯ್ತಲ್ಲ ನಿಂದು. ಇದಿದ್ದು ದೊಡ್ಡ ಸಮಾಧಾನ ಆಗೋಯ್ತು. ಅಯ್ಯೋ ಪಿಜ್ಜಾ ಬೇಕು ಅಂತ ಹೇಳಿದ್ರೆ ಸಾಲ ಸೋಲೋ ಮಾಡಿ ನಾನೇ ಫ್ರೀಯಾಗಿ ಕೊಡಿಸ್ತಿದ್ನಲ್ಲಪ್ಪ. ಅದಕ್ಕೆ ಇಷ್ಟೆಲ್ಲ ನಾಟಕ ಆಡ್ಬೇಕಾಗಿತ್ತ? ಹಲೋ ಕುರಿ, ಆದ್ರೆ ಈ ಕಥೆಲ್ ಒಂಥರ ಕಿಕ್ಕಿತ್ತಲ್ಲ, ಅದು ಸಿಗ್ತಾ ಇರ್ಲಿಲ್ಲ. ಅಯ್ಯ ನಿಮ್ ಕಿಕ್ಕಿ ಮೊಬೈಲ್ ತುರ್ಕ ಆಗಕ್ಕೆ ಸರಿಯಾಗಿ ಅನ್ಬಿಡ್ತೀನಿ. ಸಿಕ್ಕು ಅನ್ಬಿಟ್ಟು ನನ್ನ ಕೆಲ್ಸದಿಂದಾನೇ ಕಿಕ್ಔಟ್ ಮಾಡಿಸ್ಬಿಟ್ಟಲ್ಲಮ್ಮ. ಯಾಕಮ್ಮ ಅವ್ರ ಹಿಂಗ್ ಮಾಡ್ದೆ? ಇದನ್ನ ಇಲ್ಲಿಗೆ ಬಿಡಲ್ಲ ನಾನು. ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ. ಹೋಗ್ತೀನಿ, ಹೋಗು. ಸರ್ ಸರ್ ಫೋನ್ ತೆಗಿರಿ ಸರ್, ಮಾತಾಡ್ಬೇಕು. ಫೋನ್ ಡಯಲ್ ಮಾಡಕ್ ಹೋತಿ ಫಸ್ಟ್ ಡಯಲ್ ಮಾಡು. ಈ ಟೆನ್ಷನ್ ಅಲ್ಲಿ ಡಯಲ್ ಮಾಡ್ಕೊಂಡ್ ಕೂತ್ಕೋತಾರ. ಹಂಗೆ ಕಿರ್ಚ್ಕೊಂಡು ಹೋಗು. ಇವಾಗ ಮಾಡಿದ್ರೆ ಅವ್ರ ಫೋನ್ ಎತ್ತಲ್ಲ, ಅದಕ್ಕೆ ಹಿಂಗೆ ಮಾತಾಡ್ತೀನಿ. ಸರ್ ನಂದೇನು ತಪ್ಪಿಲ್ಲ ಸರ್. ಇಲ್ಲಿ ನಾಟಕ ಮಾಡ್ಬಿಟ್ರು. ಈಗೇನಕ್ಕಿದೆ? ಎಲ್ಲಿಗೆ ಹಾಕೊಳ್ಳಿ? ಸೈಕಲ್ ತಗೊಂಡೋಗು. ಸೈಕಲ್ ಆದ್ರೂ ತಗೊಂಡೋಗು, ಇಲ್ಲ ಅದ್ರದ್ದು ಬಾಡಿಗೆ ಜಾಸ್ತಿ ಆಗ್ತಾರೆ. ನಾನ್ ಮಾಡಿದ್ದಲ್ಲ ಸರ್. ಫೋನ್ ಎತ್ತಿ ಸರ್, ನಿಮ್ ಮನೆ ಹಾಳಾಗೋಗ. ಅಂತೂ ಕುರಿ ತಲೆ ಮೇಲೆ ಕೈ ಇಟ್ಟಾಯ್ತು, ನಮ್ಗೆ ಒಳ್ಳೆ ಪಿಜ್ಜಾ ಸಿಕ್ತು. ಸೊ ಎಲ್ಲರೂ ಪಿಜ್ಜಾ ತಿನ್ನೋಣ. ಹಲೋ, ಎಕ್ಸ್ಕ್ಯೂಸ್ ಮೀ. ಏನು ಬಾರೆ ರಾಣಿ, ಈ ಪಿಜ್ಜಾನ ತಗೊಂಡ್ ಹೋಗಿ ಕಾವಲಿ ಮೇಲೆ ಹಾಕಿ ಬಿಸಿ ಮಾಡಿ ಇದನ್ನ ಮಾರಾಟ ಮಾಡಿ ಬಂದಿದ್ರಲ್ಲಿ 50-50 ಹಂಚ್ಕೊಳ್ಳೋದು ಅಂತ ನಮ್ಮಿಬ್ರ ಮಧ್ಯೆ ಡೀಲ್ ಆಗಿದೆ. ಓಕೆನಾ? ಯಾರ್ ತಗೋತೀರಾ ಪಿಜ್ಜಾ? ಪಿಜ್ಜಾ ಪಿಜ್ಜಾ ಬೇಕಾ? ಪಿಜ್ಜಾ ಪಿಜ್ಜಾ ಬಿಸಿ ಬಿಸಿ ಪಿಜ್ಜಾ. ಯಾರ್ ತಗೋತೀರಾ ಪಿಜ್ಜಾ? ಕರೆಕ್ಟ್ ಆಗಿ ಪಿಶಾಚಿಗಳು ಮಾರುವ ಪಿಜ್ಜಾ ಅಂದ್ರೆ ಇದೇ ಇರ್ಬೇಕು. ಕರ್ಮಕಾಂಡ. ಇಲ್ಲಿಗೆ ಬಂತು, ನಿಮಗ್ ಸಿಗ್ಲಿಲ್ಲ, ಏನು ಮಾಡಕ್ಕಾಗಲ್ಲ. ಇಟ್ಸ್ ಓಕೆ. ಪಿಜ್ಜಾ ಆರ್ಡರ್ ಮಾಡೋಣ. ಇನ್ನೊಂದು ಬೇಡಣ. ಅಲ್ಲ, ಅಂಬಿ ನಿಂಗ್ ವಯಸ್ಸಾಯ್ತು ಅಂತ ಅಂಬರೀಷ್ ಅಣ್ಣ ಒಪ್ಕೊಂಡವ್ರೆ. ಇವ್ರು ಮಾತ್ರ ನಂಗೆ ವಯಸ್ಸಾಯ್ತು ಅಂತ ಒಪ್ಕೋತಿಲ್ವಲ್ಲ ಅಂತ ಅಲ್ವಾ? ಪಿಜ್ಜಾ ಸಿಸ್ಟರ್ ಅಂಬಿ ನಿಂಗೆ ವಯಸ್ಸಾಯ್ತು ಸಿನಿಮಾದ ಡೈರೆಕ್ಟ್ರು ಬಂದಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ಗುರು. ಹೇಗಿದೆಪ್ಪ? ಆರಾಮ? ಗುರು ಯಾರು ಗೊತ್ತಾ? ಯಾರು ಮಿಸ್ಟರ್ ಲೋಕೇಶ್? ನನ್ಗೆ ಚಾಕು ಹಾಕ್ತವನು. ನಂಗೆ ಜ್ಞಾಪಕ ಇದೆ ಇನ್ನು. ಸೃಜನನ ಒಂದು ಹೀರೋ ಆಗಿ ಮಾಡ್ತಾ ಇದ್ರು. ಫಸ್ಟ್ ಶಾಟ್ ಸಿನಿಮಾದಲ್ಲಿ, ಫಸ್ಟ್ ಶಾಟ್ ಹೀರೋ ಇಂಟ್ರಡಕ್ಷನ್ ಶಾಟ್. ಓಡ್ ಬರ್ತಾ ಇರ್ತಾರೆ ಜೋರಾಗಿ. ಅವ್ರನ್ನೊಬ್ಬ ಚಿಕ್ಕ ಹುಡ್ಗ, ಕುಳ್ಳು ಹುಡ್ಗ ಅಟ್ಟಿಸ್ಕೊಂಡ್ ಬರ್ತಾ ಇರ್ತಾನೆ. ಅದ್ ನಾನೇ ಬಂದು ಏನು ಅಲ್ಲಿಂದ ಪರಿಚಯ. ಹಂಗೆ. ಈಗ ಅಂಬಿ ನಿಂಗೆ ವಯಸ್ಸಾಯ್ತು ಸಿನಿಮಾ ಡೈರೆಕ್ಷನ್ ಮಾಡಿದ್ಯಾ, ಹೇಗ ಅನಿಸ್ತಾ ಇದೆ? ಹೌ ಆರ್ ಯು ಫೀಲಿಂಗ್? ಒಳ್ಳೆ ಎಕ್ಸ್ಪೀರಿಯನ್ಸ್ ಅಣ್ಣ. ಲೈಫಲ್ಲಿ ಎಷ್ಟು ಜನಕ್ಕೆ ಸಿಗುತ್ತೋ ಗೊತ್ತಿಲ್ಲ ಈ ತರದೊಂದು ಎಕ್ಸ್ಪೀರಿಯನ್ಸು. ನನಗೆ ಗೊತ್ತಿರೋ ಹಾಗೆ ಇವತ್ತಿನ ಸಮಾಜಕ್ಕೆ ಸೂಟ್ ಆಗುವಂತ ಕತೆ, ಜೊತೆಗೆ ಒಳ್ಳೆ ಸ್ಟಾರ್ ಕಾಸ್ಟು, ಒಳ್ಳೊಳ್ಳೆ ಕಲಾವಿದರು, ಒಳ್ಳೆ ಸಪೋರ್ಟಿಂಗ್ ಕಾಸ್ಟು, ಒಳ್ಳೆ ಟೆಕ್ನಿಷಿಯನ್ಸ್ ಜೊತೆ
ನನ್ನ ಫಸ್ಟ್ ಸಿನಿಮಾ ಆಗ್ತಾ ಇದೆ. ಐ ಆಮ್ ವೆರಿ ವೆರಿ ಹ್ಯಾಪಿ. ವೆರಿ ಗುಡ್. ಹೇಗಿತ್ತು ತಯಾರಿ, ಹೇಗಿತ್ತು? ಹೌ ವಾಸ್ ದ ಪ್ರಿಪರೇಷನ್ ಹೇಗಿತ್ತು ಅಂತಂದ್ರೆ, ನಾವು ಹೊಸ ಟೀಮು, ಹೊಸ ಹುಡುಗರು, ಬರ್ತಾ ಇರೋರೆಲ್ಲ ತುಂಬಾ ದೊಡ್ಡವರು. ಸೊ ನಮಗ್ ನಿದ್ದೆನೇ ಇಲ್ಲ. ಈ ಸಿನಿಮಾ ಶುರು ಆಗ್ತಾ ಇದೆ ಶೂಟಿಂಗ್ ಅಂತಂದಾಗಿಂದ ನಾವು ಮಾಡಿರೋದು ಬರೀ ಹೋಮ್ವರ್ಕ್. ಎಷ್ಟು ಹೋಮ್ವರ್ಕ್ ಮಾಡ್ತೀವೋ ಅಷ್ಟು ಸೇಫ್ ಆಗಿರ್ತೀವಿ ಶೂಟಿಂಗ್ ಸೆಟ್ ಅಲ್ಲಿ ಅಂತ ಗೊತ್ತಿತ್ತು. ಹಾಗಾಗಿ ಫುಲ್ ಪ್ರಿಪೇರ್ ಆಗಿದ್ವಿ, ಮೆಂಟಲಿ, ಫಿಸಿಕಲಿ, ಪೇಪರ್ ವರ್ಕ್ ಎಲ್ಲದ್ರಲ್ಲೂ ಫುಲ್ ಕಾನ್ಫಿಡೆಂಟ್ ಆಗಿದ್ವಿ. ಸೆಟ್ಗೆ ಬಂದಾಗ ಯಾವುದೇ ಕನ್ಫ್ಯೂಷನ್ ಇರಲಿಲ್ಲ. ತುಂಬಾ ಚೆನ್ನಾಗಿ ಶೂಟಿಂಗ್ ಮಾಡ್ಕೊಂಡು ಹೋದ್ವಿ. ಈ ಸಿನಿಮಾ ಮುಗ್ದಿದ್ದೇ ಗೊತ್ತಾಗ್ಲಿಲ್ಲ ಅಂತ ಹೇಳ್ಬೋದು ಸೃಜನ್. ವೆರಿ ಗುಡ್, ಫ್ಯಾಂಟಾಸ್ಟಿಕ್. ಒಳ್ಳೆಯ ಒಂದು ಸ್ಟಾರ್ ಕ್ಯಾಸ್ಟ್, ಒಳ್ಳೆಯ ಒಂದು ಬ್ಯಾನರ್, ಒಳ್ಳೆ ಪ್ರೊಡ್ಯೂಸರು ಅಂಡ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ಅಂತ ಲೆಜೆಂಡ್ರಿ ಆಕ್ಟರ್ ಮಾಡಿರುವಂತ ಸಿನಿಮಾ. ಸೊ ನಿಮ್ಮ ಸಿನಿಮಾಗೆ ಎಲ್ಲಾ ಸಕ್ಸಸ್ ಸಿಗ್ಲಿ, ನಿನ್ನ ಮೊದಲನೇ ವೆಂಚರ್ಗೆ ಒಳ್ಳೇದಾಗ್ಲಿ ಅಂತ ನಾನು ಹಾರೈಸ್ತೀನಿ. Thank you so much, ಅಣ್ಣ. ನೀವೆಲ್ಲ ಮಜಾ ಟಾಕೀಸ್ ಬಂದ್ರಿ. ಹೋಪ್ ಯು ಹ್ಯಾಡ್ ಅ ಗುಡ್ ಟೈಮ್. ವಿ ಡಿಡ್ ಸರ್, ಥ್ಯಾಂಕ್ ಯು. sir. ತುಂಬಾ ಚೆನ್ನಾಯ್ತು. ಥ್ಯಾಂಕ್ ಯು ಸೋ ಮಚ್ ಮಗ್ನೆ. ಯು ಎಂಟರ್ಟೈನ್ಡ್ ಅಸ್ ವೆರಿ ವೆಲ್. Thank you. ಶಿವನೇ ಶಂಭುಲಿಂಗ. ಲವ್ಲಿ, ಆಲ್ ದ ವೆರಿ ಬೆಸ್ಟ್. ಆಲ್ ದ ಬೆಸ್ಟ್. ಮೊದಲನೇ ಸಿನಿಮಾ ಒಳ್ಳೆ ಸಕ್ಸಸ್ ಸಿಗ್ಲಿ. ನನ್ನ ಮೋಸ್ಟ್ ಫೇವ್ರೆಟ್ ಪಾರ್ಟ್. ಗುಡ್ ಲಕ್. ವೀಕ್ಷಕರೇ, ನಮ್ಮ ಇಂಡಸ್ಟ್ರಿಯಲ್ಲಿ ಅಂಬಿ ನಿನಗೆ ವಯಸ್ಸಾಯ್ತೋ ಅಂತ ಹೇಳುವಂತ ಸಾಹಸ ಈ ಚಿತ್ರತಂಡದವ್ರು ಮಾಡಿದ್ದಾರೆ. ಆದ್ರೆ ಅದನ್ನ ಅಷ್ಟೇ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ನಮ್ಮ ಅಂಬಿ ಅಣ್ಣ ತುಂಬಾ ಅದ್ಭುತವಾದಂತಹ ವ್ಯಕ್ತಿ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಅಷ್ಟೇ ಉನ್ನತವಾದಂತ ಒಬ್ಬ ಕಲಾವಿದ ಅನ್ನೋದು ಎಲ್ಲಿ ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ. ಈ ಒಂದು ಸಿನಿಮಾ ನನಗೆ ಗೊತ್ತಿರೋ ಪ್ರಕಾರ ಆಫ್ಟರ್ 14 years ಅಂಬಿ ಅಣ್ಣ ಮತ್ತೆ ನಾಯಕ ನಟನಾಗಿ ಬಂದು ತೆರೆ ಮೇಲೆ ರಾರಾಜಿಸ್ತಾರೆ. ದಯವಿಟ್ಟು ನೀವೆಲ್ಲ ಹೋಗಿ ಈ ಸಿನಿಮಾನ ಥಿಯೇಟರ್ ಅಲ್ಲೇ ನೋಡಿ. ದಯವಿಟ್ಟು ಸ್ಟಾಪ್ ಪೈರಸಿ. ನಗ್ತಾರಿ ನಗಿಸ್ತಾರಿ, ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ಟೋಟಲಿ ವೇಸ್ಟೆಡ್. ದಯವಿಟ್ಟು ಗಿಡ ನೆಡಿ, ನೀರನ್ನ ಉಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಈ ಒಂದು ಮಜವಾದಂತಹ ಒಂದು ಎಪಿಸೋಡ್ ನಿಮ್ಗೆ ಮತ್ತೆ ನೋಡ್ಬೇಕು ಅಂತ ಅನ್ಸುತ್ತೆ, ದಯವಿಟ್ಟು ಊಟ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಊಟ ಆಪ್ ಅಲ್ಲಿ ಮಜಾ ಟಾಕೀಸ್ನ ಯಾವಾಗ ಬೇಕಂದ್ರೂ ನೋಡ್ತಾರೆ. ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ನೀವು ನೋಡ್ತಾ ಇದ್ದೀರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಥ್ಯಾಂಕ್ ಯು. ಗುಡ್ ನೈಟ್. ಲವ್ ಯು ಆಲ್. ಬಾಯ್.